ರಾಜ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಸದ್ಯ ಸಂಚಲನವನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಬಹುತೇಕ ಕಡೆ ಅಲರ್ಟ್ ಆದ ಹಾಗೆ ಕಾಣ್ತಾ ಇದೆ. ಇದೀಗ ನಾವು ಬೀದರ್ ವಿಷಯಕ್ಕೆ ಬರೋದಾದ್ರೆ ಬೀದರ್ನಲ್ಲೂ ಕೂಡ ಕೊಂಚ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ನಕಲಿ ವೈದ್ಯರ ಹಾವಳಿಯನ್ನು ತಡೆಗಟ್ಟುವುದಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರೇಡ್ ಮಾಡಿದೆ. ಬಸವ ಕಲ್ಯಾಣ ತಾಲೂಕಿನ ಲಾಡುವಂತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಅನಧಿಕೃತವಾಗಿ ನಡೆಸ್ತಾ ಇದ್ದ ನಕಲಿ ಕ್ಲಿನಿಕ್ಗಳಿಗೆ ಬೀಗ ಹಾಕಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ನೋಡಿ, ಯಾವಾಗ ಈ ಲಿಂಗಪತ್ತೆ ಭ್ರೂಣ ಹತ್ಯೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂತು, ಆ ನಂತರದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಲರ್ಟ್ ಆದ ಹಾಗೆ ಕಾಣ್ತಾ ಇದೆ. ವಿಶೇಷವಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಈಗ ನೋಡ್ತಾ ಇದ್ದೀರಿ, ಬೀದರ್ನಲ್ಲೂ ಕೂಡ ಒಂದಷ್ಟು ಕಡೆ ರೇಡ್ ಮಾಡಲಾಗಿದೆ. ಯಾಕಂದರೆ ನಕಲಿ ವೈದ್ಯರ ಹಾವಳಿ ಅನ್ನೋದು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಹಲವು ಕಡೆ ರೇಡನ್ನು ನಡೆಸಿ ನಕಲಿ ವೈದ್ಯರಿದ್ದಾರಾ ಅನ್ನುವ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಗಡಿ ಬೀದರ್ ಜಿಲ್ಲೆ ನಕಲಿ ವೈದ್ಯರ ಹಾವಳಿ ತಡೆಗಟ್ಟುವಲ್ಲಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಧಿಕಾರಿಗಳ ತಂಡ ಮುಂದಾಗಿದೆ. ನಕಲಿ ಡಾಕ್ಟರ್ಗಳ ಆಸ್ಪತ್ರೆಯ ಮೇಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಅನಧಿಕೃತ ಅಂತ ಅನ್ನಿಸ್ತು ಅನ್ನೋದರ ಸಂದರ್ಭದಲ್ಲಿ ಅಂತಹ ಆಸ್ಪತ್ರೆಗಳಿಗೆ ಬೀಗ ಹಾಕುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯ ಕೆಲಸವನ್ನು ಆರೋಗ್ಯ ಇಲಾಖೆಯಲ್ಲಿ ಮಾಡ್ತಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಮತ್ತೊಂದಷ್ಟು ಅಂಶಗಳಿದ್ದಾವೆ, ಅವನ್ನು ಕೂಡ ನೋಡ್ತಾ ಹೋಗೋಣ. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಶೋಕ್ ಮೈಲಾರೆ ಹಾಗೂ ಜಿಲ್ಲಾ ಕೆಪಿಎಂ ನೋಡಲ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ದಿಲೀಪ್ ಡೋಂಗ್ರೆ ಮತ್ತು ತಂಡದಿಂದ ಇವತ್ತು ಲಾಡವಂತಿ ಗ್ರಾಮದಲ್ಲಿ ರೇಡ್ ಮಾಡಲಾಗಿದೆ ಅಥವಾ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಕಲ್ಕತ್ತಾ ಮೂಲದ ನಕಲಿ ವೈದ್ಯ ಹರಿಕೃಷ್ಣ ಎಂಬ ವ್ಯಕ್ತಿಯ ಕ್ಲಿನಿಕ್ ಮೇಲೆ ತಾಲೂಕು ಆರೋಗ್ಯ ಅಧಿಕಾರಿ ಮತ್ತು ಜಿಲ್ಲಾ ಕೆಪಿಎಂಇ ನೋಡಲ್ ಅಧಿಕಾರಿಯಾಗಿರುವಂತಹ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೀದರ್ ಇವರ ನೇತೃತ್ವದಲ್ಲಿ ದಿಢೀರ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ನಕಲಿ ವೈದ್ಯರ ಹಾವಳಿಯನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಯಾವಾಗ ರಾಜ್ಯದಲ್ಲಿ ಲಿಂಗಪತ್ತೆ ಭ್ರೂಣ ಹತ್ಯೆ ಆಗ್ತಾ ಇದೆ, ಗರ್ಭಪಾತ ಮಾಡೋದಕ್ಕೆ ಒಂದಷ್ಟು ಕೆಲಸಗಳು ಪಿತೂರಿಗಳು ನಡೀತಿದ್ದಾವೆ ಅನ್ನುವಂಥ ಸುದ್ದಿ ಬಂತು, ಆರೋಗ್ಯ ಇಲಾಖೆ ಕರ್ನಾಟಕದಾದ್ಯಂತ ಅಲರ್ಟ್ ಆಗಿದೆ. ದಿನೇಶ್ ಗುಂಡೂರಾವ್ ಕೂಡ ಪೊಲೀಸರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಇದನ್ನು ತಪ್ಪಿಸ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಈ ನಿಟ್ಟಿನಲ್ಲಿ ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ. ಅನಿಲ್, ಬೀದರ್ನಲ್ಲೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ಸಂಬಂಧ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಯಾವಾಗ ಕಾರ್ಯಾಚರಣೆಯನ್ನು ನಡೆಸಿದ್ದು, ಸದ್ಯ ಇನ್ಪುಟ್ಸ್ ಏನೆಲ್ಲ ಸಿಗ್ತಾ ಇದೆ ಅನಿಲ್? ದಿವ್ಯಶ್ರೀ, ಕಳೆದ 2-3 ದಿನಗಳಿಂದ ಬೀದರ್ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ತಂಡ, ವೈದ್ಯಾಧಿಕಾರಿಗಳ ತಂಡ ಬೀದರ್ ತಾಲೂಕು ಸೇರಿದಂತೆ ಹುಮನಾಬಾದ್ ತಾಲೂಕಿನ ಗಡವಂತಿ ಗ್ರಾಮದ ಹೊರವಲಯದಲ್ಲಿ ಕ್ಲಿನಿಕ್ ಒಂದನ್ನು ಇಟ್ಕೊಂಡು ನಕಲಿ ವೈದ್ಯರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮೂಲತಃ ಕೋಲ್ಕತ್ತಾ ಮೂಲದ ವ್ಯಕ್ತಿ ಇವರಾಗಿದ್ದು, ಈ ಭಾಗದಲ್ಲಿ ಈ ರೀತಿಯಾದಂತಹ ಭ್ರೂಣ ಲಿಂಗ ಪತ್ತೆ ಆಗಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆಯ ಲೆಕ್ಕದಲ್ಲಿ ಒಂದು ರೀತಿಯಾದಂತಹ ನಕಲಿ ಚಿಕಿತ್ಸೆಯನ್ನ ನೀಡುವಂಥದ್ದು, ಈ ರೀತಿಯಾದಂತಹ ಕೃತ್ಯಗಳು ಈ ಹಿಂದಿನಿಂದಲೂ ಕಳೆದ 10 ವರ್ಷಗಳಿಂದ, ಅಂದ್ರೆ ಕಳೆದ 1 ದಶಕದಿಂದ ಬೀದರ್ ಜಿಲ್ಲೆಯಾದ್ಯಂತ ವಿವಿಧ ಭಾಗಗಳಲ್ಲಿ ಕೋಲ್ಕತ್ತಾ ಮೂಲದ ಸಾಕಷ್ಟು ಜನ ನಕಲಿ ವೈದ್ಯರು, ಅವರೆಲ್ಲ RMP ಡಾಕ್ಟರ್ಗಳು ಕೂಡ ಅಲ್ಲ, ನಕಲಿ ವೈದ್ಯರು ಅಂತಲೇ ಹೇಳ್ಬಹುದು, ಅವರೆಲ್ಲವೂ ಕೂಡ ಸಾಕಷ್ಟು ಕಡೆ ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವೆ ಹೆಸರಿನಲ್ಲಿ ಒಂದು ರೀತಿಯಾದಂತಹ ಸಾರ್ವಜನಿಕರನ್ನ ಮತ್ತು ಮುಗ್ಧ ಜನರನ್ನ ಲೂಟಿ ಮಾಡುವಂತದ್ದು ಮತ್ತು ತಪ್ಪು ಈ ಭ್ರೂಣಲಿಂಗ ಪತ್ತೆ ಮಾಡುವಂತಹ ಕೃತ್ಯಗಳು ಅಲ್ಲಲ್ಲಿ ಕಂಡು ಬಂದಿರುವಂತದ್ದು. ಹುಮನಾಬಾದ್ ತಾಲೂಕಿನ ಗಡವಂತಿ ಗ್ರಾಮದಲ್ಲಿ ನಡೆದಂತಹ ದಾಳಿ ಸಂದರ್ಭದಲ್ಲಿ ಅಲ್ಲಿ ಭ್ರೂಣಲಿಂಗ ಪತ್ತೆಯ ಸೂಚನೆ ಬಂದಿತ್ತು. ಆದರೂ ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಹೋದಾಗ ಅಲ್ಲಿ ಸ್ಕ್ಯಾನಿಂಗ್ ಮಷಿನ್ ಏನು ಸಿಗಲಿಲ್ಲ. ಹೀಗಾಗಿ ಏನು ಕೋಲ್ಕತ್ತಾ ಮೂಲದ ಏನ್ ನಕಲಿ ವೈದ್ಯರಿದ್ರು ಅವರನ್ನ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಮಾಡುವ ಮೂಲಕ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ರೀತಿ ದಾಳಿ ನಡೆಸಿ ಆ ಒಂದು ಕ್ಲಿನಿಕ್ ಏನು ಮಾಡ್ಕೊಂಡಿದ್ರು, ಒಂದು ಶಟರ್ ಹಾಕೊಂಡು ಅದಕ್ಕೆ ಒಂದು ಕ್ಲಿನಿಕ್ ತರ ಮಾಡ್ಕೊಂಡು ಅಲ್ಲಿ ಆರೋಗ್ಯ ಸೇವೆ ನೀಡುವ ನೆಪದಲ್ಲಿ ಜನರನ್ನ ಲೂಟಿ ಮಾಡುವಂತಹ ಈ ನಕಲಿ ವೈದ್ಯನನ್ನ ಅರೆಸ್ಟ್ ಮಾಡಿರುವಂತದ್ದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾದಂತಹ ಡಾಕ್ಟರ್ ದಿಲೀಪ್ ಡೋಂಗ್ರೆ ಅವರ ನೇತೃತ್ವದಲ್ಲಿ ಬಸವ ಕಲ್ಯಾಣ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಮೈಲಾರೆ ಮತ್ತು ಬೀದರ್ ಜಿಲ್ಲಾ KPMPE ನೋಡಲ್ ಅಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ವಿವಿಧ ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ಈ ಒಂದು ದಾಳಿ ನಡೆಸಿದೆ.
ಮೊನ್ನೆ ತಾನೇ ಚಿರುಗುಪ್ಪ ತಾಲೂಕಿನಲ್ಲಿ ಮತ್ತು ಔರಾ ತಾಲೂಕಿನ ಕಮಲ್ನಗರ್ ತಾಲೂಕಿನಲ್ಲಿ ಹೀಗೆ ಸಾಕಷ್ಟು ತಾಲೂಕುಗಳಲ್ಲಿ ಸರಣಿಯಾಗಿ ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈ ನಕಲಿ ವೈದ್ಯರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟು ಈ ರೀತಿಯಾದಂತಹ ದಾಳಿಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು ಬೀದರ್ ಜಿಲ್ಲೆಯಲ್ಲಿ ಕಂಡು ಬಂದಿರುವಂತದ್ದು. ದಿವ್ಯಾ, ರೈಟ್, ಇನ್ನು ಹಲವಾರು ಕಡೆ ಇಂಥದ್ದೇ ಪ್ರಕರಣಗಳಿರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಅಧಿಕಾರಿಗಳು ಬೀದರ್ ಭಾಗದಲ್ಲಿ ಯಾವ ರೀತಿ ಕಾರ್ಯೋನ್ಮುಖರಾಗ್ತಾರೆ ಅಂತ ಅನ್ಸುತ್ತೆ ಅನಿಲ್? ಖಂಡಿತವಾಗಿಯೂ ಈಗ ಇಲ್ಲಿ ಏನಾಗಿದೆ, ಇವರು ನಕಲಿ ವೈದ್ಯರು ಅನ್ನೋಂಥದ್ದು RMP ಡಾಕ್ಟರ್ಗಳಾಗಿ ಹಿಂದೆ ಏನು ಆರೋಗ್ಯ ಸೇವೆಗಳ ಕೊರತೆ ಇತ್ತು, ಆ ಹೊತ್ತಿನಲ್ಲಿ ಇವರು ಪ್ಯಾರಾಸಿಟಮಾಲ್ ಇರ್ಬೋದು, ಈ ಪೇನ್ ಕಿಲ್ಲರ್ಗಳಿರ್ಬೋದು, ಇಂತಹ ಮಾತ್ರೆಗಳನ್ನ ಕೊಟ್ಟು ಜನರನ್ನ ಈ ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಕಷ್ಟು ಹಣವನ್ನ ಲೂಟಿ ಮಾಡಿರುವಂತದ್ದು. ಸೊ ಈಗ ಆರೋಗ್ಯ ಸೇವೆ ಸಾಕಷ್ಟು 108 ಈ ರೀತಿಯಾದಂತಹ ತುರ್ತು ಸೇವೆಗಳು ಸಾರ್ವಜನಿಕರ ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತರ ಮೂಲಕ ಆಗಿರ್ಬೋದು, ANM ನರ್ಸ್ಗಳ ಮೂಲಕ ಆಗಿರ್ಬೋದು, ಈ ರೀತಿಯಾದಂತಹ ಆರೋಗ್ಯ ಸೇವೆ ಸರ್ಕಾರವೇ ನೀಡ್ತಾ ಇರುವಾಗ ನಕಲಿ ವೈದ್ಯರ ಹಾವಳಿಯನ್ನ ತಪ್ಪಿಸುವುದು ತುಂಬಾನೇ ಕಷ್ಟ ಆಗಿತ್ತು. ಯಾಕಂದ್ರೆ ಇಷ್ಟೆಲ್ಲ ಸೇವೆಗಳು ಇರುವಾಗ ಸಾರ್ವಜನಿಕರ ಪ್ರಶ್ನೆ ಏನಿದೆ ಅಂತಂದ್ರೆ, ಸಾರ್ವಜನಿಕರು ಕೂಡ ಈ ನಕಲಿ ವೈದ್ಯರನ್ನ ನಂಬ್ಕೊಂಡಿದ್ದಾರೆ. ಅವರ ಮೇಲೆ ದಾಳಿ ಮಾಡಿದಾಗ ಸ್ಥಳೀಯ ಲಾಡವಂತಿ ಗ್ರಾಮಸ್ಥರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ತಂಡದ ಮೇಲೆ ಮುಗಿಬಿದ್ದಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳು ಕೂಡ ಆಗ್ಬೇಕಾಗಿದೆ. ಯಾಕಂದ್ರೆ ವೈದ್ಯರು ಯಾರು ಮತ್ತು ನಕಲಿ ವೈದ್ಯರು ಯಾರು ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ. ಕ್ಷಣಿಕ ಸುಖಕ್ಕಾಗಿ ಅಥವಾ ಕ್ಷಣಿಕ ಇದಕ್ಕಾಗಿ ಈ ರೀತಿಯಾದಂತ ಜನರು ಕೂಡ ಮೋಸ ಹೋಗಬಾರ್ದು, ಯಾಮಾರಬಾರ್ದು ಅನ್ನೋಂಥದ್ದು. ರೈಟ್ ಅನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನಕಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.